ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಡ ಕುಟುಂಬದ ಹುಡುಗ ಶ್ರೀಮಂತ ಕುಟುಂಬದ ಹುಡುಗಿಯ ಪ್ರೇಮ ಕಥೆಯನ್ನು ಹೇಳುತ್ತಿದ್ದೇನೆ. ಒಬ್ಬ ಬಡ ಕುಟುಂಬದ ಹುಡುಗ ಒಂದು ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಪ್ರೀತಿ ಮಾಡುತ್ತಿರ್ತಾನೆ. ಆ ಹುಡುಗ ಆ ಹುಡುಗಿಗೆ ಆ ಪ್ರೀತಿ ವಿಷಯವನ್ನು ಹೇಳ್ಕೊಳ್ತಾನೆ. ಆದರೆ ಆ ಹುಡುಗಿ ಹುಡುಗನಿಗೆ ಈ ರೀತಿ ಹೇಳುತ್ತಾಳೆ, ಕೇಳು ಹುಡುಗ, ನಿನ್ನ ತಿಂಗಳ ಸಂಬಳ ನನ್ನ ಖರ್ಚಿಗೆ ಸಾಕಾಗುವುದಿಲ್ಲ. ನಾನು ಹೇಗೆ ನಿನ್ನ ಜೊತೆ ಬದುಕಲು ಸಾಧ್ಯ? ನೀನು ಇದರ ಬಗ್ಗೆ ಯಾವತ್ತೂ ಕೂಡ ಯೋಚನೆಯನ್ನು ಮಾಡಿಲ್ಲವ ಎಂದು ಹೇಳುತ್ತಾಳೆ. ಹಾಗೆ ನಾನು ಯಾವತ್ತೂ ನಿನ್ನನ್ನು ಲವ್ ಮಾಡಲು ಸಾಧ್ಯವಿಲ್ಲ. ನೀನು ನಿನ್ನ ಲೆವೆಲ್ಗೆ ಸರಿ ಹೋಗುವಂತಹ ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊ ಎಂದು ಹೇಳುತ್ತಾಳೆ. ಆದರೆ ಆ ಹುಡುಗನಿಗೆ ಆ ಹುಡುಗಿಯನ್ನು ಮರೆಯಲು ಅಷ್ಟು ಸುಲಭವಾಗಿ ಸಾಧ್ಯವಾಗಲಿಲ್ಲ. ಅಂದಿನಿಂದ ಅವರಿಬ್ಬರು ಒಬ್ಬರಿಗೊಬ್ಬರು ಭೇಟಿಯೇ ಆಗಲಿಲ್ಲ. ಕಾಲಕ್ರಮೇಣ ಅವರು 10 ವರ್ಷಗಳ ನಂತರ ಒಂದು ದೊಡ್ಡ ಶಾಪಿಂಗ್ ಮಾಲ್ನಲ್ಲಿ ಭೇಟಿಯಾಗುತ್ತಾರೆ. ಆ ಹುಡುಗಿಯು ಹುಡುಗನನ್ನು ನೋಡಿದ ತಕ್ಷಣ ಹೀಗೆ ಹೇಳುವಳು, ನೀನಾ, ಹೇಗಿದ್ದೀಯಾ? ನಾನು ಈಗ ಮದುವೆಯಾಗಿದ್ದೇನೆ. ನನ್ನ ಗಂಡನ ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ 90,000. ನೀನು ಅವರನ್ನು ಮೀರಿಸೋಕ್ಕಾಗುತ್ತಾ? ಮತ್ತೆ ಅವರು ನಿನಗಿಂತಲೇ ತುಂಬಾ ಚೆನ್ನಾಗಿದ್ದಾರೆ, ಹಾಗೆಯೇ ಸ್ಮಾರ್ಟ್ ಆಗಿದ್ದಾರೆ ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿ ಹುಡುಗ ತುಂಬಾ ಬೇಜಾರಾಗಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡನು. ಆದರೆ ಸ್ವಲ್ಪ ಸಮಯದ ನಂತರ ಆಕೆಯ ಗಂಡ ಅವಳನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದ. ಆದರೆ ತನ್ನ ಹೆಂಡತಿಯ ಜೊತೆ ಮಾತನಾಡುತ್ತಿರುವ ಅವರನ್ನು ನೋಡಿ ಅವನಿಗೆ ಮಾತೇ ಬರಲಿಲ್ಲ. ಅವರನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಯಿತು. ಸರ್, ನೀವು ಇಲ್ಲಿ ನನ್ನ ಹೆಂಡತಿ ಜೊತೆ ಮಾತನಾಡುತ್ತಿದ್ದೀರಾ? ನಂತರ ಹೆಂಡತಿಗೆ ಹೇಳಿದನು, ಇವರು ನಮ್ಮ ಬಾಸ್. ಇವರ 100 ಮಿಲಿಯನ್ ಪ್ರಾಜೆಕ್ಟ್ನಲ್ಲಿ ನಾನು ಕೂಡ ಕೆಲಸ ಮಾಡುತ್ತಿದ್ದೇನೆ ಕಣೆ ಎಂದು ಹೇಳುತ್ತಾರೆ. ತನ್ನ ಗಂಡನ ಮಾತನ್ನು ಕೇಳಿ ಅವಳಿಗೆ ಆಶ್ಚರ್ಯವಾಯಿತು. ಗಂಡ ಹೀಗೆ ಹೇಳುತ್ತಾನೆ, ನಿನಗೆ ಒಂದು ವಿಷಯ ಗೊತ್ತಾ? ನಮ್ಮ ಬಾಸ್ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದರು. ಇವರಿಗೆ ಆಕೆಯ ಹೃದಯವನ್ನು ಗೆಲ್ಲಲು ಆಗಲಿಲ್ಲ. ಅದಕ್ಕಾಗಿ ಇವರು ಮದುವೆ ಮಾಡಿಕೊಳ್ಳದೆ ಹಾಗೆ ಉಳಿದರು. ಆದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದರು. ಆ ಹುಡುಗಿ ನತದೃಷ್ಟೆ. ಅವಳು ನಮ್ಮ ಬಾಸ್ನ ಮದುವೆ ಆಗಿದ್ದರೆ ಇವರಿಗೂ ಬಹಳ ಸಂತೋಷವಾಗಿರುತ್ತಿತ್ತು. ಹಾಗೆಯೇ ಅವಳು ಕೂಡ ಸಂತೋಷವಾಗಿರಬಹುದಿತ್ತು. ಅವಳು ಅಮೂಲ್ಯವಾದ ಜೀವನವನ್ನು ಅವಳೇ ಹಾಳು ಮಾಡಿಕೊಂಡಳು ಎಂದು ಗಂಡ ಹೇಳುತ್ತಾನೆ. ಇದನ್ನು ಕೇಳಿದ ಹೆಂಡತಿಯು ತಲೆ ತಗ್ಗಿಸಿ ಮೌನಕ್ಕೆ ಜಾರಿದಳು. ಜೀವನ ತುಂಬ ಚಿಕ್ಕದ್ದು ಮತ್ತು ಅದು ಒಂದು ಕನ್ನಡಿಯ ರೀತಿ. ಯಾವತ್ತೂ ಯಾರಿಗೂ ಯಾವ ಸಂದರ್ಭದಲ್ಲಿಯೂ ಅವಮಾನಿಸಬೇಡಿ. ಇಂದು ನೀವು ಮಾಡುವ ಅವಮಾನ ಕನ್ನಡಿಯ ಪ್ರತಿಬಿಂಬದಂತೆ ನಿಮ್ಮ ಜೀವನದಲ್ಲಿ ಎಂದಾದರೂ ಒಂದು ದಿನ ನಿಮ್ಮನ್ನು ಅವಮಾನಿಸಿ ನೀವು ತಲೆ ತಗ್ಗಿಸುವಂತೆ ಮಾಡುತ್ತದೆ. ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ಬದಲಾಗುತ್ತದೆ. ಯಾರನ್ನೂ ಕೀಳಾಗಿ ನೋಡಬೇಡಿ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಅದ್ಭುತವಾದ ಭವಿಷ್ಯವಿದೆ. ಜೀವನದಲ್ಲಿ ಸುಂದರವಾಗಿರುವವರನ್ನು ಪ್ರೀತಿಸುವುದಕ್ಕಿಂತ ಜೀವನವನ್ನು ಸುಂದರವಾಗಿಸುವವರನ್ನು ಪ್ರೀತಿಸಿ. ಜೀವನದಲ್ಲಿ ಸಂಕಷ್ಟ, ಅವಮಾನ ಅನುಭವಿಸದೆ ಯಾರೂ ಕೂಡ ಮೇಲಕ್ಕೇರಿಲ್ಲ. ಆದ್ದರಿಂದ ನೀವು ಅಂಥ ಸ್ಥಿತಿಯನ್ನು ಅನುಭವಿಸುತ್ತಿದ್ದೀರಾ ಎಂದರೆ ಆ ಸ್ಥಿತಿಗೆ ನೀವು ಶರಣಾಗಬೇಡಿ. ಈ ಪ್ರೇಮ ಕಥೆಯಿಂದ ನನಗೆ ಅರ್ಥವಾಗಿದ್ದೇನೆಂದರೆ, ಹಣ ನೋಡಿ ಪ್ರೀತಿಸೋದಕ್ಕಿಂತ ಗುಣ ನೋಡಿ ಪ್ರೀತಿಸಿ. ಗುಣದಿಂದ ಮುಂದೆ ಒಂದು ದಿನ ನಿಮಗೆ ಹಣ ಕೂಡ ಸಿಗಬಹುದು. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಡವನ ಹಾಗೂ ಶ್ರೀಮಂತೆಯ ಪ್ರೇಮ ಕಥೆಯನ್ನು ತಿಳಿಸಿದ್ದೇನೆ. ಈ ಪ್ರೇಮ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು.